ಕೆಲಸ ನೆನೆಸ್ಕೊಂಡ್ರೆ ನನ್ಗೆ ಅಸಹ್ಯ ಆಗುತ್ತೆ. ಹಾಳಾಗಿರೋ ಉಪ್ಪಿನಕಾಯಿನ ಅಪ್ಪಂಗೆ ಊಟಕ್ಕೆ ಹಾಕೊಟ್ಟಿದ್ಯಲ್ಲ. ಅಯ್ಯೋ ದೇವ್ರೆ, ಅಯ್ಯೋ ನಾನ್ ಗಮನಿಸ್ಲೇ ಇಲ್ಲ ರೀ. ಗಮನಿಸ್ಬೇಕು ಅಂದ್ರೆ ಕುಟುಂಬದ ಮೇಲೆ ನಿನಗೆ ಶ್ರದ್ಧೆ ಇರ್ಬೇಕಲ್ವಾ? ನಿನಗ್ ಬೇಡದೇ ಇರೋ ಕೆಲಸ ಮಾಡೋದಕ್ಕೆ ಸಮಯ ಸಾಕಾಗೋದಿಲ್ಲ. ನಾನು ಹೊರಗೆ ಹೋಗಿ ರಾತ್ರಿ ಎಷ್ಟೊತ್ತಿಗೋ ಬರ್ತೀನಿ. ಅದ್ ನಿನಗೆ ಆರಾಮಾಗಿದೆ ಅಲ್ಲ? ನನ್ ಮಾತು ನಿನಗೆ ಲೆಕ್ಕಕ್ಕಿಲ್ಲ. ನೀನ್ ಈಗಿಂದೀಗ್ಲೇ ನನ್ ತಂಗಿ ಮನೆಗೆ ಹೋಗಿ ಒಂದಷ್ಟು ಉಪ್ಪಿನಕಾಯಿನ ದುಡ್ಡು ಕೊಟ್ಟು ತಗೊಂಡ್ ಬಾ. ದುಡ್ಡು ಕೊಟ್ಟು ಆ ರೀತಿ ಆದ್ರೂ ಸಹಾಯ ಮಾಡು. ಇಲ್ಲಿ ನೋಡು ಬಿಂದು, ಸಕ್ಕು ನೋಡಿ ನೀನು ಆಡ್ಕೊಳ್ಳೋದಲ್ಲ, ಅವಳಲ್ಲಿರೋ ಒಳ್ಳೆ ಗುಣಗಳನ್ನ ಕಲ್ತ್ಕೋ. ಜೀವನದಲ್ಲಿ ಮುಂದೆ ಬರ್ತೀಯ. ಏನಮ್ಮ, ಅಪ್ಪ ಯಾವಾಗ್ಲೂ ಉಮಾತೆಗೆ ಸಹಾಯ ಮಾಡು ಅಂತ ಹಿಂಸೆ ಕೊಡ್ತಾರೆ. ನಿನಗ್ ಅರ್ಥ ಆದ್ರೂ ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ನೋಡು, ಈಗ್ಲೂ ಕೂಡ ಉಮಾಗ್ ದುಡ್ಡು ಕೊಟ್ಟು ಉಪ್ಪಿನಕಾಯಿ ತಗೊಂಡ್ ಬಾ ಅಂತಿದ್ದಾರೆ. ತಗೊಳ್ಳೋದಿಲ್ಲ, ತರ್ತೀನಿ. ಕೆಟ್ಟ ಹೋಗಿರೋ ಉಪ್ಪಿನಕಾಯಿನ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋ ಒಳ್ಳೆ ಉಪ್ಪಿನಕಾಯಿನ ತರ್ತೀನಿ. ಅಯ್ಯೋ ಅಮ್ಮ, ಆಮೇಲೆ ಕೆಟ್ಟಿರೋ ಉಪ್ಪಿನಕಾಯಿನ ಅವ್ರು ಗೊತ್ತಿಲ್ದೆ ಮಾರಿದ್ರೆ? ನನಗೂ ಅದೇ ಬೇಕು ಕಣೆ. ಸಂತೆಲಿ ಮಾರ್ಲಿ, ಅದನ್ನ ತಗೊಂಡೋರು ನಾನಾ ಅವಸ್ಥೆ ಪಡ್ಬೇಕು. ವೈದ್ಯರ ಮನೆಗೆ ಹೋಗ್ಬೇಕು. ಸಂತೆಲ್ ಮಾರಾಟ ಮಾಡ್ಬೇಕಂದ್ರೆ ಚೆನ್ನಾಗ್ ಮಾತಾಡೋಕ್ ಬರ್ಬೇಕು. ನಿಮ್ ಹಾಗ್ ಮೌನವಾಗಿದ್ರೆ ತಗೊಂಡ್ ಹೋಗಿದ್ದನ್ನ ವಾಪಸ್ ತರ್ಬೇಕಾಗತ್ತ ಅಷ್ಟೇ. ಅದ್ಗೆ ಮೊದ್ಲೇ ಹೇಳಿದ್ರು ಮಾರಾಟ ಮಾಡಕ್ಕೆ ಮಾತಾಡಕ್ ಬರ್ಬೇಕು ಅಂತ. ಮೌನವಾಗಿದ್ರೆ ತಗೊಂಡ್ ಬಂದಿದ್ದನ್ನ ವಾಪಸ್ ತಗೊಂಡ್ ಹೋಗ್ಬೇಕಾಗತ್ತೆ. ಈಗೇನ್ ಹೇಳ್ತಿದ್ಯಾ? ಅದು ಅತ್ತೆ, ಈಗ ನನಗ್ ಅತ್ಗೆ ಹಾಗೆ ಮಾತಾಡೋದಕ್ ಬರಲ್ವಲ್ಲ, ಅದಕ್ಕೆ ತಗೊಳ್ಳೋದಕ್ ಯಾರು ಬರ್ತಾ ಇಲ್ಲ. ಏನು ತೊಂದ್ರೆ ಇಲ್ಲ. ನಿನ್ ಬುದ್ಧಿವಂತಿಕೆ, ನಿನ್ ಸಮಯ ಸ್ಫೂರ್ತಿ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಯಾರು ಬರ್ತಿಲ್ಲ ಅಂತ ನೀನು ಕಡೆಗಣಿಸ್ಕೋಬೇಡ. ಏ ಮುತ್ಕಮ್ಮ, ಅರೆ ಚೆನ್ನಾಗ್ ಕಾಣ್ತಿದ್ಯಾ ಕಡೆ ಸಕ್ಕು. ನಮ್ ಹುಡುಗಿ ಪೇಟ ಕಟ್ಕೊಂಡು ಚೆನ್ನಾಗ್ ಕಾಣ್ತಾಳಲ್ವಾ? ಈಗ ತಲೆಗೆ ಬಿಸಿಲು ತಗಲ್ಲ, ಇವಾಗ ಕೆನ್ನೆ ಪೂರಿ ರೀತಿ ಉಪ್ಪಲ್ಲ. ಭಲೆ ಪಾಂಡು, ಪಾಪ ಅಮ್ಮ ಅಜ್ಜಿ ಬಿಸಿಲಲ್ಲಿ ನಿಲ್ಬೇಕು. ಅವರಿಬ್ರಿಗೆ ನಾನೆಲ್ಲಿಂದ ಪೇಟೆ ತರ್ಲಿ? ಏ ಪಾಂಡು, ನೀನ್ ನಮ್ಗೋಸ್ಕರ ಕಷ್ಟ ಪಡ್ಬೇಡ. ನಾನು ನನ್ ತಲೆ ಮೇಲೆ ಸೆರ್ಗ್ ಹಾಕೋತೀನಿ, ನೀನು ಹಾಕೋ. ನಾನ್ ನನ್ ತಲೆ ಮೇಲೆ ಸೆರಗ್ ಹಾಕೋಬೇಕಾತೆ? ಯಾಕೆ, ಏನಾದ್ರೂ ಸಮಸ್ಯೆನಾ? ಇಲ್ ನೋಡು ಉಮಾ, ಸೆರಗು ತಲೆ ಮೇಲೆ ಹಾಕೊಂಡ್ರೆ ಬಿಸಿಲು ಬೀಳಲ್ಲ. ಆದ್ರೆ ಈ ಪಾಂಡು ನೋಡಿದ್ರೆ ಹೊಸ ಪದ್ಧತಿನೇ ಶುರು ಮಾಡಿದಾನೆ. ಆ ಸೆರ್ಗ್ ಹಾಕೋ, ಯಾಕೆ ಭಯ ಪಡ್ತಿದ್ಯಾ? ನಾನಿದೀನಲ್ಲ. ಯಾರಾದ್ರೂ ಏನಾದ್ರೂ ಅಂದ್ರೆ ಅವ್ರಿಗೆ ನಾನ್ ತಕ್ಕ ಶಾಸ್ತಿ ಮಾಡ್ತೀನಿ. ಸೆರ್ಗ್ ಹಾಕೋ ಉಮಾ, ಹಾಕೋ. ಸರಿ ಆಯ್ತು ಅತ್ತೆ, ಹಾಕೋತೀನಿ. ನಮ್ಮನ್ ನೋಡಿ ಮಾತಾಡೋರೆಲ್ಲ ಬಂಧುಗಳಲ್ಲ, ಅದನ್ನ ನೆನ್ಪಿಟ್ಕೋ. ಅಬ್ಬ, ಯಾರೂ ಇಲ್ಲ. ಕೆಟ್ಟೋಗಿರೋ ಉಪ್ಪಿನಕಾಯಿ ಜಾಡಿ ನಿಮ್ಮನೆಗೆ, ನಿಮ್ಮನೇಲಿರೋ ರುಚಿ ರುಚಿಯಾದ ಉಪ್ಪಿನಕಾಯಿ ಜಾಡಿ ನಮ್ಮನೆಗೆ. ನಾನ್ ತುಂಬಾ ಬುದ್ಧಿವಂತೇನೆ. ಉಮಾತ್ಗೆ ಈ ಕೆಟ್ಟೋಗಿರೋ ಉಪ್ಪಿನಕಾಯಿ ತಗೊಂಡು ಹೋಗಿ ಮಾರು. ಊರ್ನವರೆಲ್ಲ ನಿನಗ್ ಶಾಪ ಹಾಕ್ತಾರೆ. ಆಮೇಲೆ ಈ ಜನ್ಮದಲ್ಲಿ ನೀವು ಸಾಲ ತೀರ್ಸೋಕಾಗಲ್ಲ.
ಸಕ್ಕುನ ಅತ್ತೆ ಮನೆಗ್ ಕಳ್ಸೋದಕ್ಕೆ ಏರ್ಪಾಟ್ ಮಾಡ್ಕೊಳ್ಳಿ. ಎಲ್ರೂ ಸಂತೆಗೆ ಹೋಗಿರ್ಬೇಕಲ್ಲ, ಮನೇಲಿರೋದು ಯಾರು? ಅಯ್ಯೋ, ನಾನ್ ಯಾಕೆ ಬಾಯಿ ಮುಚ್ಕೊಂಡಿದ್ದೀನಿ? ನೀನ್ ಕೂಡ ಕೈ ತೆಗಿ. ನೀನ್ ಹರಿತಾನೆ? ನಿನ್ಗಿಲ್ಲೇನೋ ಕೆಲ್ಸ? ನನ್ನನ್ನ ಯಜಮಾನ್ರೆ ಕಳ್ಸಿದ್ದು. ಯಾಕಂತೆ? ನನ್ ಮೇಲ್ ಒಂದ್ ಕಣ್ಣಿಡು ಅಂತ ಹೇಳಿದಾರಾ? ಕಿರಿಚ್ಬೇಡಿ. ಇಲ್ ನೋಡು, ಇವ್ರ ಯಜಮಾನ್ರ ಸಾಲ ತೀರ್ಸಕ್ ಆಗದೆ ಇರೋ ರೀತಿ ಮಾಡೋಕೆ ಬಹಳ ಪ್ರಯತ್ನ ಪಡ್ತಿದ್ದೀನಿ ನಾನು. ಯಜಮಾನ್ರು ನನ್ನನ್ನು ಕೂಡ ಅದಕ್ಕೆ ಕಳ್ಸಿರೋದು. ಆದ್ರೆ ಇವ್ರ ಕೆಲ್ಸಕ್ಕೆ ನಾನು ಹೇಗ್ ಅಡ್ಡಿ ಮಾಡುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇರು, ನಾನ್ ಹೇಳ್ತೀನಿ. ಇಲ್ಬಾ ಇಲ್ಬಾ, ಇಲ್ ನೋಡಿ ಕಂಬ್ಳಿಗಳನ್ನ ನೋಡು. ಈ ತರದ್ ಕಂಬ್ಳಿಗಳು ಈ ಪೆಟ್ಟಿಗೆಯಲ್ಲಿ ತುಂಬಾ ಇವೆ. ಇವುಗಳೇನಾದ್ರೂ ಮಾರಾಟ ಆದ್ರೆ ಇವ್ರಿಗೆ ತುಂಬಾ ದುಡ್ಡು ಬರುತ್ತೆ. ಆಗ ಸಾಲ ಬೇಗ ತೀರಿಸ್ತಾರೆ. ಇವು ಮಾರಾಟ ಆಗದೆ ಇದ್ರೆ ನಷ್ಟ ಆಗತ್ತೆ. ಸರಿ, ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ. ಇರು, ಹೇಳ್ತೀನಿ. ಬೇಗ ಆ ಪೆಟ್ಟಿಗೆಯಲ್ಲಿರೋ ಎಲ್ಲಾ ಕಂಬಳಿಗಳನ್ನ ಹೊರಗ್ ತೆಗಿ. ಸಂತೆಗ್ ತಗೊಂಡ್ ಹೋಗ್ಬೇಡ ಹರಿ, ನೇರವಾಗಿ ನಿಮ್ಮನೆಗ್ ತಗೊಂಡ್ ಹೋಗು. ಭಲೆ ಅಮ್ಮವ್ರೆ, ಭಲೆ. ನೀವು ತುಂಬಾ ಮೇಧಾವಿ, ನಿಮ್ಮನ್ ಮೆಚ್ಕೋಬೇಕಾದೆ. ಇದನ್ನೇ ಮುಂದಾಲೋಚನೆ ಅನ್ನೋದು. ಮುಂದಾಲೋಚನೆ. ನನಗ್ ಬುದ್ಧಿವಂತಿಕೆ ಅಷ್ಟೇ ಅಲ್ಲ, ಮುಂದಾಲೋಚನೆ ಕೂಡ ಇದೆ. ಹೌದೌದು, ನಿಜಾನೇ ಬಿಡಿ. ಹೋಗು ಹೋಗು, ಬೇಗ ತೆಗಿ.